ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ 24 to 48 hours ಅಲ್ಲಿ ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಕರಿಯರ್ ಲೈಫ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಏನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಮೋಸ್ಟ್ ಪ್ರಾಬಬ್ಲಿ ನಾನು ನಿಮ್ಗೆ ಇವಾಗ ಕರಿಯರ್ ಲೈಫ್ ಬಗ್ಗೆ ಹೇಳ್ತೀನಿ, ಏನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ, ಏನು ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಸೊ ಬರುವಂತ ನೆಕ್ಸ್ಟ್ 24 to 48 hours ಅಲ್ಲಿ ವಾವ್, ತುಂಬಾ ನೋಡಿ ಇಲ್ಲಿ ಸ್ವಲ್ಪ ಏನಂತಂದ್ರೆ ಮನಿ ವೈಸ್ ಸ್ವಲ್ಪ ಎಲ್ಲೋ ಜಗ್ಲಿಂಗ್ ಆಗ್ತಾ ಇದೆ ಅಂತ ಹೇಳಿ. ಏನು ಅಂತಂದ್ರೆ ಹೊಸ ಹೊಸ ಆಸ್ಪೆಕ್ಟ್ಸ್ ಅನ್ನ ಯಾವ ರೀತಿಯಾಗಿ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ. ದುಡ್ಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ಹೊಸ ಆಸ್ಪೆಕ್ಟ್ ಇಟ್ಕೊಂಡಿದ್ದೀರಾ. ಹೊಸ ಬಿಸ್ನೆಸ್ ಅಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನ್ ಮಾಡಬೇಕು, ಸ್ಟ್ರಾಟಜಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಈ ರೀತಿ ಎಲ್ಲ ನಿಮ್ಮ ಮೈಂಡ್ ಅಲ್ಲಿ ನಡೀತಾ ಇದೆ ಅಂತ ಹೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಸ್ವಲ್ಪ ನಿಮ್ಗೆ ಸ್ಟ್ರಗಲ್ ಆಗ್ತಾ ಇದೆ, ದುಡ್ಡನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಹಾಗೆ ಕ್ವೀನ್ ಆಫ್ ಕಪ್ಸ್ ಅಂತಂದ್ರೆ ಇಟ್ ಮೀನ್ಸ್ ನೋಡಿ, ಮೇ ಬಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾರ್ದಾದ್ರೂ ಹೊಸದಾಗಿರುವಂತ ಒಂದು ಪರಿಚಯ ಆಗ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ಒಬ್ರು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಓಕೆ, ನಿಮ್ಮ ಕರಿಯರ್ ಲೈಫ್ ಅಲ್ಲಿ ನೀವು ಜಗ್ಲಿಂಗ್ ಮಾಡ್ತಾ ಇದ್ದೀರಾ. ಓಕೆ, ಬಟ್ ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಇಂದ ನಾನು ನೋಡಿದಾಗ ಏನಾಗ್ತಾ ಇದೆ, ನೀವು ಯಾರನ್ನೋ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಹತ್ರ ಯಾರೋ ಬರ್ತಾ ಇದ್ದಾರೆ. ಒಳ್ಳೆ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ಅಪ್ ಆಗುವಂಥದ್ದು, ಫ್ರೆಂಡ್ಶಿಪ್ ಆಗುವಂಥದ್ದು, ನಿಮ್ಮ ಒಂದು ಸರೌಂಡಿಂಗ್ ಯಾವ ರೀತಿ ಆಫೀಸಲ್ಲಿ ಇರುವಂಥದ್ದು ಅಥವಾ ಹೊರಗಡೆ ಇರುವಂಥದ್ದು, ಬಿಸ್ನೆಸ್ ಅಲ್ಲಿ ಇರುವಂಥದ್ದು, ಯಾರಾದ್ರೂ ಒಬ್ಬ ಒಳ್ಳೆ ವ್ಯಕ್ತಿ ಎಂಟ್ರಿ ಆಗ್ತಾ ಇದೆ ಅನ್ನೋ ಅಂಥದ್ದು. ಇನ್ನು ಗೈಡೆನ್ಸ್ ಕೂಡ ನೋಡ್ಕೊಂಡು ಬರೋಣ. ಸ್ಟಾರ್ ಕಾರ್ಡ್ ಬರ್ತಾ ಇದೆ, ತುಂಬಾ ಚೆನ್ನಾಗಿರುವಂತ ಎನರ್ಜಿ ಬರ್ತಾ ಇದೆ. ಸ್ವಲ್ಪ ಯೂನಿವರ್ಸಿಗೆ ಕನೆಕ್ಟ್ ಆಗ್ಬೇಕು. ಏನಂತಂದ್ರೆ ಮೆಡಿಟೇಷನ್ ಅನ್ನ ಮಾಡಿದ್ರೆ ನಿಮ್ಮ ಇಂಟ್ಯೂಷನ್ ತುಂಬಾ ಹೈ ಆಗುತ್ತೆ. ತುಂಬಾ ಅಟ್ರಾಕ್ಟಿವ್ ಆಗಿ ನೀವು ಪರ್ಸನಾಲಿಟಿಯನ್ನ ಮೇಂಟೈನ್ ಮಾಡ್ತೀರಾ. ಹಾಗೆ ಮೇ ಬಿ ನಿಮ್ಮ ಒಂದು ಜರ್ನಿ ಕೂಡ ಸ್ಟಾರ್ಟ್ ಆಗುವಂತದ್ದು, ಎಲ್ಲಾದ್ರೂ ಹೋಗುವಂತದ್ದು. ಈ 24 to 48 hours ಅಲ್ಲಿ ಏನಾದ್ರೂ ಜರ್ನಿ ಫಿಕ್ಸ್ ಆಗುವಂತ ಚಾನ್ಸಸ್ ತುಂಬಾನೇ ನನಗೆ ಕಾಣ್ತಾ ಇದೆ. ಓಕೆ, ಸೊ ಎಷ್ಟು ರಿಲೇಟ್ ಆಯ್ತು ಖಂಡಿತ ನನಗೆ ಒಂದು ಮೆಸೇಜ್ ಮುಖಾಂತರ ತಿಳಿಸಿ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಕನೆಕ್ಟ್ ಆಗಿ ಅಕ್ಯುರೇಟ್ ಆಗಿ ರೀಡಿಂಗ್ ಬರೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.